ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಅವಲಕ್ಕಿ ಹೇಗೆ ಮಾಡಿದ್ರೂ ಮುದ್ದೆ ಆಗುತ್ತೆ, ಚೆನ್ನಾಗಿರಲ್ಲ, ಸಪ್ಪೆ ಅನಿಸುತ್ತೆ ಅಂತ ಹೇಳೋರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಅಡುಗೆ ಎಲ್ಲ ಕಲ್ತಿರೋಂಥ ನಿಪುಣರಿಗೋಸ್ಕರ ಅಲ್ಲ, ಈಗ ತಾನೇ ಅಡುಗೆ ಶುರು ಮಾಡಿರ್ತಾರಲ್ಲ ಅಂಥವ್ರಿಗೋಸ್ಕರ ಮಾಡಿದ್ದೀನಿ. ಕಾದಿರೋ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಮೊದಲಿಗೆ ನಾನು 1 ಹಿಡಿಯಷ್ಟು ಕಡಲೆಬೀಜ ಹಾಕಿದ್ದೀನಿ. ಇದು ಮೊದಲನೇ ಟಿಪ್ಪು. ಯಾಕೆಂದರೆ ನೀವು ಕಡಲೆಬೀಜ ಆಮೇಲೆ ಹಾಕಿದ್ರೆ ಅದು ಅರ್ಧಂಬರ್ಧ ಆಗಿ ಅಥವಾ ಸಾಸಿವೆ ಎಲ್ಲ ಸೀದೋಗಿ ಕಹಿ ಆಗಿಬಿಡುತ್ತೆ. ಮೊದಲಿಗೆ ನಾವು ಕಡಲೆಬೀಜ ಹಾಕೋದ್ರಿಂದ ಕಡಲೆಬೀಜ ಚೆನ್ನಾಗಿ ಗರ್ಗರಿಯಾಗಿ ಕಚ್ಕ ಅಂತ ಹಲ್ಲಿಗೆ ಸಿಗದೇನೆ ಬೇಯುತ್ತೆ. ಅದಕ್ಕೋಸ್ಕರ ಮೊದಲಿಗೆ ನಾನು ಕಡಲೆಬೀಜ ಹಾಕಿದ್ದೀನಿ. ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಹುರಿಬೇಕು. ಈಗ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಅದು ಅಷ್ಟೇ, ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಈ ಥರ ಹುರ್ಕೋಬೇಕು. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಅದು ಈಗ ನೋಡಿ ಚೆನ್ನಾಗಿ ಚಟಪಟ ಅಂತಲೇ ಸಿಡಿಯುತ್ತೆ. ಸ್ವಲ್ಪ ಜೀರಿಗೆನೂ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ, ಅದರಿಂದ ಸಾಸಿವೆ ಜೀರಿಗೆ ಎರಡೂ ಬೇಗ ಸಿಡಿಯುತ್ತೆ. 2 ನಾಟಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ನಾಟಿ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ, ಅದಕ್ಕೆ 2 ಹಾಕಿದ್ದೀನಿ. ಅದ್ರ ಸಿಪ್ಪೆ ಕೂಡ ಬೆಳ್ಳಗಾಗಬೇಕು, ಅಲ್ಲಿವರೆಗೂ ಅದನ್ನು ಹುರಿಬೇಕು. ಆಮೇಲೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನ ಚಿಕ್ಕದಾಗಿ ಬಾಕ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಕಲರ್ ಬಿಡೋವರೆಗೂ, ಆಮೇಲೆ ಘಮ ಬರೋವರೆಗೂ ಅದನ್ನು ಹುರಿಬೇಕು. ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಈರುಳ್ಳಿಗೆಲ್ಲ ಮಿಕ್ಸ್ ಆಗೋ ಥರ ಹುರಿಬೇಕು. ಅರ್ಧ ಚಮಚ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. 20 ಎಲೆ ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಎಣ್ಣೆ ಜೊತೆಯಲ್ಲಿ ಹುರ್ಕೊಳ್ಳೋಣ. ಒಂದು ಚಿಕ್ಕ ಟೊಮೆಟೊನಲ್ಲಿ ಅರ್ಧ ಟೊಮೆಟೊ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ 1 ಬಟ್ಲು ಅವಲಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೆ ನೋಡಿ, ಈ ಥರ ಚೆನ್ನಾಗಿ ಹಾಕ್ಕೋಬೇಕು. ಅವಲಕ್ಕಿನ 2-3 ನೀರಲ್ಲಿ ತೊಳೆದುಬಿಟ್ಟು ಚೆನ್ನಾಗದು ಸ್ವಲ್ಪ ನೀರು ಇರುವಾಗಲೇ ಇಟ್ಬಿಟ್ಟು ಚೆನ್ನಾಗಿ ಈ ಥರ ಉದುರಾಗಿರುತ್ತೆ. ಆದರೆ ಇದು ಗಟ್ಟಿ ಅವಲಕ್ಕಿ ಆಗಿರಬೇಕು, ಆವಾಗ ಮಾತ್ರ ಹೀಗೆಲ್ಲ ಆಗೋಕ್ಕೆ ಸಾಧ್ಯ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡುವಾಗ ಫ್ಲೇಮು ಲೋನಲ್ಲಿರಬೇಕು, ತುಂಬ ಸಿಮ್ಮಲ್ಲಿದ್ದರೆ ತುಂಬ ಒಳ್ಳೆಯದು. ಈಗ ಇದಕ್ಕೆ ಅರ್ಧ ಲಿಂಬೆಹಣ್ಣು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬೀಜ ತೆಗೆದೇ ಹಿಂಡಿದ್ರೂ ಕೂಡ ಮತ್ತೊಂದು ಬೀಜ ಸಿಕ್ತು, ಅದನ್ನು ತೆಗಿತಾಯಿದ್ದೀನಿ. ಈಗ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಇದು ತೆಂಗಿನ ತುರಿ ನಾನು ಮಿಕ್ಸಿನಲ್ಲೇ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪನೇ ಇತ್ತು, ಸೊ ಮಿಕ್ಸಿಗೆ ಹಾಕ್ಬಿಟ್ಟು ಡರ್ ಅನಿಸ್ಬಿಟ್ಟೆ. ಇದಕ್ಕೀಗ 1/4 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಪುಡಿಯಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟೊತ್ತಿಗಾಗಲೇ ಅವಲಕ್ಕಿ ದಮ್ಮಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಅವಲಕ್ಕಿ ಮಾಡೋದು ಈ ಥರನೇ. ನೀವು ಹೇಗೆ ಮಾಡ್ತೀರಾ ಅಂತ ನನಗೂ ತಿಳಿಸಿ, ನಾನು ಕಲ್ತ್ಕೊಳ್ತೀನಿ. ಹಾಗೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.